ಕಾಪಿರೈಟಿಸಿಂದ ಮೀಟ್ ಆಗಕತ್ತೀನಿ. ಫುಲ್ ಸಾಂಗನ್ನು ನೋಡಬೇಕಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಹೋಗಿ ನೋಡ್ರಿ, ನಿಮ್ಗೆ ಅರ್ಥ ಆಗುತ್ತೆ. ಫುಲ್ ಸಾಂಗಿಂದ ಪ್ರಾಂಪ್ಟ್ ಕೊಟ್ಟಿರ್ತೀನಿ. ಪ್ರಾಂಪ್ಟನ್ನು ಕಾಪಿ ಮಾಡಿಕೊಂಡು ChatGPT ಇಲ್ಲ ಗೂಗಲ್ ಜಮ್ನಲ್ಲಿ ಕ್ರಿಯೇಟ್ ಮಾಡ್ಕೊರಿ. ಹೇಗೆ ಕ್ರಿಯೇಟ್ ಮಾಡೋದಂತ ತಿಳಿಸ್ಕೊಡ್ತೀನಿ, ಬನ್ನಿ ವೀಡಿಯೋನದು. ನೀವು ChatGPT ಓಪನ್ ಮಾಡ್ಕೊರಿ ಇಲ್ಲ ಗೂಗಲ್ ಜಮ್ನನ್ನು ಓಪನ್ ಮಾಡ್ಕೊರಿ. ನಾನು ChatGPT ಓಪನ್ ಮಾಡ್ಕೊಂಡು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಓಕೆ ಫೋಟೋಸನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ನಮ್ಮ ಫೋಟೋಸನ್ನು ಗರ್ಲ್ಸ್ ಫೋಟೋವನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಗರ್ಲ್ಸ್ಗೆ ಅಂದ್ರೆ ಚೆನ್ನಾಗಿರುತ್ತೆ. ಗರ್ಲ್ಸ್ ಫೋಟೋವನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಇಲ್ಲಿ ಗರ್ಲ್ಸ್ ಫೋಟೋ ಆ್ಯಡ್ ಮಾಡಿದ್ದೀನಿ. ಈ ಪ್ರಾಂಪ್ಟ್ ಕೊಟ್ಟಿರ್ತೀನಿ, ನಿಮಗೆ ಪ್ರಾಂಪ್ಟನ್ನು ಹಾಕಿರ್ತೀನಿ ಅಲ್ಲೇ. ಈ ಪ್ರಾಂಪ್ಟನ್ನು ಪೇಸ್ಟ್ ಮಾಡಿ ನೀವು ಫೋಟೋಸನ್ನು ಜನ್ರೇಟ್ ಆಗಿ ಬರುತ್ತೆ. ವೆಯ್ಟ್ ಮಾಡಿರಿ. ಈ ಥರ ನಿಮಗೆ ಸ್ವಲ್ಪ ಟೈಮ್ ತೊಗೊಂಡು ನಿಮಗೆ ಬ್ಯಾಕ್ ಸೈಡಲ್ಲಿ ಕ್ರಿಯೇಟ್ ಆಗಿ ಬರುತ್ತೆ ಫೋಟೋ ಅನ್ನೋದು. ನಿಮಗೆ 2 ಪ್ರಾಜೆಕ್ಟ್ ಕೊಟ್ಟಿರ್ತೀನಿ. 2 ಪ್ರಾಜೆಕ್ಟನ್ನು ಇದು ಮಾಡ್ಕೊರಿ ಆಯಿತಾ. ಎರಡನ್ನು ಇದು ಮಾಡ್ಕೊಂಡ್ರೆ ನಿಮಗೆ ಫೋಟೋಸನ್ನು ಬ್ಯಾಕ್ಗ್ರೌಂಡ್ ಚೆಂದಾಗಿ ಬೆಳೆದಿರುತ್ತೆ. ಒಂದು ಸಲ ತೋರಿಸ್ತೀನಿ ನಿಮಗೆ ನೋಡ್ರಿ, ಕ್ರಿಯೇಟಾಗಿ ಬರುತ್ತೆ ಆಯಿತಾ. ಇದೇ ಥರ ಕ್ರಿಯೇಟ್ ಮಾಡ್ಕೊರಿ ನೀವು ಫೋಟೋವನ್ನು. ನೀವು ಪ್ರಾಜೆಕ್ಟ್ ಓಪನ್ ಮಾಡ್ಕೊಂಡು ಈ ಥರ ಇರುತ್ತೆ. ಕ್ಯಾಮರಾ ಅನ್ನೋದು ಮನೆಗೆ ಬೇಕಿಲ್ಲ, ಸ್ವಲ್ಪ ಹೈಡ್ ಮಾಡಿರಿ ಕ್ಯಾಮರಾ ಅನ್ನೋದು, ನಿಮಗೆ ನೀಟಾಗಿ ಕಾಣುತ್ತೆ. ಇಲ್ಲಿ ನೋಡಿರಿ ಈ ಥರ ಈ ಫೋಟೋವನ್ನು ನಾನು ಪ್ರಾಂಪ್ಟ್ ಕೊಟ್ಟಿರ್ತೀನಲ್ಲ, ಆ ಪ್ರಾಂಪ್ಟನ್ನು ಕಾಪಿ ಮಾಡಿಕೊಂಡು ChatGPT ಇಲ್ಲಾಂದರೆ ಗೂಗಲ್ ಜಮ್ನಲ್ಲಿ ಅಲ್ಲಿ ಕ್ರಿಯೇಟ್ ಮಾಡ್ಕೋಬೋದು. ಇಲ್ಲಿ ಫೋಟೋಸ್ ಇರುತ್ತೆ ಆಯಿತಾ. ನಿಮ್ಮ ಒಂದು ಫೋಟೋಸನ್ನು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಕಲರ್ ಆ್ಯಂಡ್ ಫಿಲ್ಡಾಗ ಹೋಗಿ ನಿಮ್ಮ ಒಂದು ಫೋಟೋಸನ್ನು ಚೇಂಜ್ ಮಾಡ್ಕೋಬೋದು ಆಯಿತಾ. ಕಲರ್ ಆ್ಯಂಡ್ ಫಿಲ್ಡಾಗ ಹೋಗಿ ನಿಮ್ಮ ಒಂದು ಫೋಟೋಸನ್ನು ಗ್ಯಾಲರಿವರೆಗೆ ಇಡೋ ಫೋಟೋ ಚೇಂಜ್ ಮಾಡ್ಕೊರಿ. ಈ ಥರ ಚೇಂಜ್ ಮಾಡಿಕೊಂಡು ನೀವು ಅನ್ನೋದು ಎಫೆಕ್ಟ್, ಇಲ್ಲಾಂದರೆ ನಾರ್ಮಲ್ ಫೋಟೋವನ್ನು ಇಟ್ಟಿದ್ರೆ ನಾರ್ಮಲ್ ಫೋಟೋವನ್ನು ಇಟ್ಕೋಬೋದು. ಇಲ್ಲಾಂದರೆ ಇದೇ ಫೋಟೋ ಟ್ರೈ ಮಾಡ್ತೀವಿ ಅಂದರೆ ಇದೇ ಫೋಟೋವನ್ನು ಟ್ರೈ ಮಾಡಿರಿ. ನಿಮಗೆ ಫೋಟೋಸ್ ಇರುತ್ತೆ, ಫೋಟೋಸನ್ನು ರೀಪ್ಲೇಸ್ ಮಾಡ್ಕೊಂಡ್ರೆ ಆಯಿತು, ನಿಮಗೆ ಸೆಟ್ ಆಗಿಬಿಡುತ್ತೆ ವೀಡಿಯೋ ಅನ್ನೋದು. ಎಲ್ಲ ಎಂಡ್ ತನಕ ಫೋಟೋಸನ್ನು ಸೆಟ್ ಮಾಡಿಕೊಂಡು ನೀವು ಇದೇ ಥರ ಫೋಟೋಸನ್ನು ಆ್ಯಡ್ ಮಾಡ್ತಾ 99 ಲೇಯರ್ಸ್ ಇರುತ್ತೆ ಇದು ಆಯಿತಾ. ಲೇಯರ್ಸ್ ಅನ್ನೋದು ನೀವು ಎಲ್ಲ ವೀಡಿಯೋ ರೆಡಿ ಆದಮೇಲೆ ಇವು ಕ್ಯಾಮರಾ ಹೈಡ್ ಮಾಡಿದಿರಲ್ಲ, ಇವು 2 ಹೈಡ್ ತಾಗಿ ಕ್ಯಾಮ್ರಾ ಆನ್ ಮಾಡಿಕೊಂಡು ಒಂದು ಸಲ ಚೆಕ್ ಮಾಡಿಕೊಂಡು ಆಯಿತಾ. ವೀಡಿಯೋ ಅನ್ನೋದು ಎಕ್ಸ್ಪೋರ್ಟ್ ಮಾಡ್ಕೊರಿ. ಇನ್ನೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿರಿ. ಥ್ಯಾಂಕ್ ಯು ವಾಚಿಂಗ್.